ನೀವಿನ್ನೂ ಮಲ್ಗಿಲ್ವಾ? ಇಲ್ಲ. ಡೈರಿ ಇಟ್ಕೊಂಡು ಏನ್ ಮಾಡ್ತಿದ್ದೀರಾ? ಆಲ್ರೆಡಿ ಓದಿದಿರಲ್ವಾ? ಓದಿದ್ದೀನಿ. ಎಷ್ಟು ಕೇಳಿದ್ರು ನಿಮ್ಮ ಆಸೆ ಏನು ಅಂತ ನೀವು ಹೇಳ್ತಾರಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಇದರಲ್ಲಿ ಆಸೆಗಳೇ ಇಲ್ಲ. ಆಸೆಗಳು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದೆ. ಇಲ್ಲ, ನಾನು ಹಾಗೆ ಹೇಳಿ. ನೀವು ಹಾಗೆ ಹೇಳಿದ್ದು. ಇಲ್ಲ. ಹೌದು. ಇಲ್ಲ. ಹಲೋ, ಇದು ಕೋರ್ಟ್ ರೂಮ್ ಅಲ್ಲ, ನಮ್ಮ ಬೆಡ್ರೂಮು. ವಾದ ವಿವಾದ ಎಲ್ಲ ಬೇಕಾಗಿಲ್ಲ. ಅದೇನು ಅಂತ ಹೇಳಿ ಪ್ಲೀಸ್. ಹೋಗ್ಲಿ ಬಿಡ್ರಿ, ಈಗಿನ ಆಸೆ ಬಿಟ್ಬಿಡ್ರಿ. ನಾವಿಬ್ರು ಮದುವೆ ಆಗೋದಕ್ಕೆ ಮುಂಚೆ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟದ ಏನಾದ್ರೂ ಆಸೆ ಇದ್ದಿರ್ಬೋದಲ್ಲ, ಅದೇನು ಅಂತನಾದ್ರೂ ಹೇಳ್ರಿ. ಸುಮಾರು ನಾನು ಮದ್ವೆ ಆಗಿ ಬಂದ್ಮೇಲೆ ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ ನಾನು. ಈಗ ನೆನೆಸ್ಕೊಂಡ್ರೆ ಅದು ಒಂದು ಆಸೆಗಳ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಓಕೆ. ಬೇಡ ಬಿಡ್ರಿ, ಹಳೆ ಕಥೆ. ಕತೆ ಹಳೇದಾದ್ರೇನು, ಕತೆ ಚೆನ್ನಾಗಿರ್ಬೇಕಷ್ಟೇ. ಅದೊಂಥರ ಓಲ್ಡ್ ವೈನ್ ಇದ್ದಾಗೆ. ವೈನ್ ಹಳತಾದಷ್ಟು ರುಚಿಯಾಗಿರುತ್ತೆ, ಸಖತ್ ಕಿಕ್ ಕೊಡುತ್ತೆ. ಹೇಳಿದೇನು ಅಂತ. ನನಗೆ ಹೇಳಕ್ಕಾಗ್ತಿಲ್ಲ, ನಗು ಬರ್ತಿದೆ. ನನಗೂ ಹೇಳ್ರಿ, ನಾನು ನಗ್ತೀನಿ. ಇಬ್ರು ಸೇರ್ನಗೋಣ, ಅದ್ರಲ್ಲಿ ಏನಿದೆ ಹೇಳಿ. ಇವನ್ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ. ಅಪ್ಪಾ, ನನಗೂ ಹಂಗೆ ಆಗಿದೆ. ನಿಮ್ಮಿಂದ ಒಂದು ಮಾತು ಆಚೆ ತರೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ, ಮೈನಿಂಗ್ ಮಾಡ್ತಾರಲ್ಲ ಅಷ್ಟು ಕಷ್ಟ ಆಗ್ತಾ ಇದೆ ನನಗೆ. ಆಕ್ಚುಲಿ ಅದೇ ಸುಲಭ ಅನ್ಸುತ್ತೆ. ಯಾಕೆಂದ್ರೆ ಒಳಗಡೆ ಬಂಗಾರ ಇದೆಯೋ ಕಬ್ಬಣ ಇದೆಯೋ ಏನೋ ಒಂದು ಗೊತ್ತಿರುತ್ತೆ. ನೀವ್ ಏನ್ ಮಾತಾಡ್ತೀರಾ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾನಂತೂ ಬಾಯ್ ಬಿಟ್ಕೊಂಡು ನಿಮ್ಗೆ ಕೇಳೋ ತರ ಆಗಿದೆ. ಯಾಕೆ ಇಷ್ಟೊಂದು ಅಯ್ಯೋ ಅನ್ನತ್ತೀರಾ? ಪ್ಲೀಸ್ ಹೇಳ್ರಿ. ಸರಿ, ಹೇಳ್ತೀನಿ. ಹಾ, ಆದ್ರೆ ಒಂದು ಕಂಡೀಷನ್. ನಿಮ್ಮೆಲ್ಲ ಕಂಡೀಷನ್ಗೂ ಓಕೆ ರೀ. ಇವನ ನಾನು ಆಡ್ಕೋಬಾರ್ದು, ನಂಗೆ ಗೇಲಿ ಮಾಡಬಾರ್ದು. ಈ ವಿಚಾರದಲ್ಲಿ ಯಾರಾದ್ರೂ ಆಡ್ಕೋತಾರ ಭೂಮಿಕಾ? ಗೇಲಿ ಮಾಡ್ತಾರ? ನಾನೇ ವಾಲಂಟಿಯರ್ ಕೇಳ್ತಾ ಇದ್ದೀನಿ, ಹೇಳಿ. ಮಧ್ಯದಲ್ಲಿ ಮಾತಾಡ್ಬಿಡಿ ನೀವು. ಓ, ಡನ್. ಈಗೆಲ್ಲ ಮಾಡಿದ್ರೆ ನಂಗೆ ನಗು ಬಂದ್ಬಿಡುತ್ತೆ. ಅಯ್ಯೋ, ಅದೇನಂತ ಹೇಳಿ ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತಲ್ರಿ. ಮಾತಾಡಿದ್ರೆ ಯಾಕೆ ಮಾತಾಡ್ತೀರಾ ಅಂತೀರಾ, ಮಾತಾಡದೇ ಇದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅಂತಾರೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 1 ಡಿಗ್ರಿ ಸಾಕಾಗಲ್ಲ. ನೀವು ಎಷ್ಟು ಡಿಗ್ರಿ ತಗೋಬೇಕು? ಸರಿ ಸರಿ, ಆಯ್ತು, ಹೇಳಿ. ನಾನೇ ಮಾತಾಡ್ತೀನಿ.